ಆ್ಯಂಡ್ ವೆಲ್ಕಮ್ ಟು ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಕರಿ ಲೀವ್ಸ್ ಹಾಗೆ ಪೀನಟ್ ರೈಸ್ ರೆಸಿಪಿನ ಯಾವ ರೀತಿ ಮಾಡೋದು, ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಆಗೋವಂಥ ರೆಸಿಪಿ, ಈಸಿ ಟು ಮೇಕ್ ಆ್ಯಂಡ್ ವೆರಿ ಟೇಸ್ಟಿ ಟಿಫಿನ್ ಬಾಕ್ಸ್ ರೆಸಿಪಿ. ಸೊ ಇದಕ್ಕೆ ನಾವು ಏನೇನು ಹಾಕ್ತಿದ್ದೀವಿ ಅಂತ ಒಂದಾಗ ನೋಡೋಣ. ಇಲ್ಲಿ ನಾವು ಒಂದು 3 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ವಿ. ಆಯಿತಾ, ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ನೋಡ್ಬೋದು ಇದೆಲ್ಲ ಚಟಪಟ ಅಂತ ಸಿಡಿತಾ ಇದೆ. ಸೊ ಇದನ್ನು ತೆಗಿತಾ ಇದ್ವಿ. ನೆಕ್ಸ್ಟ್ ಅದೇ ಬಾಣಲೆಗೆ 6 ರಿಂದ 7 ಟೇಬಲ್ ಸ್ಪೂನಷ್ಟು ಶೇಂಗಾವನ್ನು ಹಾಕ್ತಾ ಇದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟ್ ನಮ್ಮ ಕರಿ ಲೀವ್ಸ್ ಹಾಗೆ ಪೀನಟ್ ರೈಸ್ ರೆಸಿಪಿಗೆ. ಸೊ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಈ ಪೀನಟ್ ಚೆನ್ನಾಗಿ ಫ್ರೈ ಆದ ನಂತರ ನಾವು ಫೈನಲ್ ಆಗಿ ಒಂದು 3 ಸ್ಟೆಪ್ಸ್ ಅಥವಾ ಒಂದು ಇಡಿಯಷ್ಟು ಕರಿಬೇವನ್ನು ಬಳಸ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಆಯಿಲನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಚೆನ್ನಾಗಿ ಫ್ರೈ ಆಗಬೇಕಿದು, ಏನು ಇದಿಲ್ಲದೆ. ಈ ಶೇಂಗಾ ಮತ್ತು ಕರಿ ಲೀವ್ಸ್ ಏನಿದೆ ಗರಿ ಆಗಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕಿದ್ರೆ ಇದು ಬೇಗನೆ ಗರಿಯಾಗಿ ರೆಡಿ ಆಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆದಿಟ್ಕೊಳ್ಬೇಡೋಣ. ಈಗ ಇದನ್ನು ತೆಗೆದು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇದನ್ನು ತರಿಯಾಗಿ ರುಬ್ಕೋಬೇಕು. ಇದಷ್ಟು ಏನು ಹುರ್ಕೊಂಡಿದ್ವಿ ಅದೆಷ್ಟೊಂದು ತರಿಯಾಗಿ ರುಬ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ಒಗ್ಗರಣೆಗೆ ಒಂದು 7 ರಿಂದ 8 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಬಳಸ್ತಾ ಇದ್ದೀನಿ. ಬಿಕಾಸ್ ರೈಸ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನೀವು ಬೇಕಿದ್ರೆ ನಿಮ್ಮ ರೈಸ್ನ ಕ್ವಾಂಟಿಟಿ ಅನುಗುಣವಾಗಿ ಆಯಿಲನ್ನು ಬಳಸ್ಬೋದು. 7 ರಿಂದ 8 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕಿ ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಬಳಸ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಉದ್ದಿನಬೇಳೆ ಏನಿದೆ ಒಳ್ಳೆ ಕ್ರಂಚ್ ಕೊಡುತ್ತೆ ರೈಸ್ಗೆ. ಸೊ ಮತ್ತು ಮೇನ್ ಇಂಗ್ರೀಡಿಯೆಂಟ್ ಆದಂಥ ಕರಿ ಲೀವ್ಸ್, 8 ರಿಂದ 9 ಹಸಿಮೆಣಸಿನಕಾಯಿ, 1 ಈರುಳ್ಳಿ ಉದ್ದುದಕ್ಕೆ ಹೆಚ್ಕೊಂಡಿರೋ ಅಂಥದ್ದು, ಇಷ್ಟನ್ನು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯಬೇಕು. ಫ್ರೈ ಕೂಡ ಆಗ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀವಿ ಇಲ್ಲಿ. ಮತ್ತೆ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೀವಿಲ್ಲಿ ನೋಡ್ತಿರ್ಬೋದು. ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಬೆಂದಿದೆ ಕೂಡ. ಈ ರೈಸ್ಗೆ ನಾವು ಟೊಮೊಟೊವನ್ನು ಬಳಸ್ತಾ ಇಲ್ಲ. ಹಾಕಿದ್ರು ಟೇಸ್ಟ್ ಅಷ್ಟೊಂದು ಸರಿ ಹೋಗೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಟೊಮೊಟೊವನ್ನು ಬಳಸ್ತಾ ಇಲ್ಲ. ಜಸ್ಟ್ ನಾವು ಹಸಿಮೆಣಸಿನಕಾಯಿ, ಈರುಳ್ಳಿ, ಒಂದು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇಂದ ಇದೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಹಂತದಲ್ಲಿ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಪೀನಟ್, ಗಾರ್ಲಿಕ್ ಮತ್ತು ಕರಿ ಲೀವ್ಸ್, ಈ ಪುಡಿಯನ್ನು ಹಾಕ್ತಾ ಇದ್ದೀವಿ. ಒಂದು ಸ್ವಲ್ಪ ಪುಡಿ ಹೀಗೆ ಹಾಕೊಳ್ಳೋದು, ಆಮೇಲೆ ರೈಸ್ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಪುಡಿ ಹಾಕೊಳ್ಳೋಣ. ಈಗ ಒಂದಿಷ್ಟು ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದೆಲ್ಲ ಫ್ರೈ ಆಗಿದೆ. ಸ್ವಲ್ಪ ಇದು ಜಾಸ್ತಿ ಹುರ್ಕೊಂಡಿರೋದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಳೋದ್ರಿಂದ ನೆಸಿಟಿ ಇಲ್ಲ. ಸೊ ಈಗ ರೈಸನ್ನು ಹಾಕೊಂಡಿದ್ದೀವಿ. ಮತ್ತು ಅದೇನು ಪುಡಿ ಉಳಿದಿತ್ತಲ್ಲ ಆ ಪುಡಿನೂ ಕೂಡ ಬಳಸ್ತಾ ಇದ್ದೀವಿ.
ಬಳಸಿ ಮತ್ತು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಒಗ್ಗರಣೆಯೊಂದಿಗೆ ನಮ್ಮ ರೈಸ್ನ. ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಉದ್ದಿನಬೇಳೆ ಕ್ರಂಚ್ ಕೊಡೋದಲ್ಲದೆ ನಮ್ಮ ಶೇಂಗಾ ಮತ್ತು ಗೋಡಂಬಿ ಕೂಡ ಕ್ರಂಚ್ ಕೊಡಲಿ ಅಂತ ನಾವು ಹುರಿದುಬಿಟ್ಟು ಗೋಡಂಬಿ ಮತ್ತು ಶೇಂಗಾವನ್ನು ಬಳಸ್ತಾ ಇದ್ದೀವಿ. ಕೊನೆಯದಾಗಿ ಒಂದು ಅರ್ಧ ನಿಂಬೆಹಣ್ಣನ್ನು ಬಳಸ್ತಾ ಇದ್ದೀವಿ. ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ಬಳಸಿದ್ದೀನಿ ಚೆನ್ನಾಗಿ ಹುಳಿ ಆಗಲಿ ಅಂತೇಳಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಉಪ್ಪು ಹುಳಿ ಖಾರ ಎಲ್ಲ ಹಿಡಿಯೋ ಥರ. ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್, ಕ್ವಿಕ್ ಆಗುವಂಥ ರೆಸಿಪಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಟು ಅವರ್ ಸ್ಲೀವ್ ವರ್ಕ್ಸ್ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ರೆಸಿಪೀಸ್ ಲೈಕ್ ದಿಸ್. ಇದೇ ಥರ ರೆಸಿಪೀಸಿಗಾಗಿ ನಮ್ಮ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ದ ವಿಡಿಯೋ ಆಸ್ ಮಚ್ ಆಸ್ ಪಾಸಿಬಲ್. ಥ್ಯಾಂಕ್ ಯು.